ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಸಿದ್ದು ಹೋಟೆಲ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಶಾರದಾ ಹಿಡಿದ ತಕ್ಷಣ ಸಿದ್ದು ಈ ಕಡೆ ಮುಟ್ಟಿದ ತಕ್ಷಣ ಕರೆಂಟ್ ಹೊಡಿತು ಶಾರದಾ ಅವ್ರೆ ಅಂತ ಹೇಳ್ತಾ ಇರ್ತೇನೆ. ಏನು ಸರ್ ಈ ರೀತಿ ಹೇಳ್ತಿದ್ದೀರಾ, ಕರೆಂಟ್ ಎಲ್ಲಿ ಹೊಡಿತು ಅಂತ ಅಂದಾಗ, ನೀವೇ ತಾನೇ ಹೇಳಿದ್ದು ಈ ಹೋಟೆಲಿರೋ ಪಾತ್ರನಾಗಿ ಮುಟ್ಬಾರ್ದಂತ ನೀವೇ ತಾನೇ ಹೇಳಿದ್ದು. ಇವಾಗ ನೋಡಿ ಪಾತ್ರೆ ಮುಟ್ಟಿದ ತಕ್ಷಣ ಕರೆಂಟ್ ಹೊಡಿತು ಅಂತ ಅಂದಾಗ ನಿಮ್ದೊಳ್ಳೆ ಸರಿ ಆಯಿತು ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಹಾಗೆ ಕೆಳಗಡೆ ಬಿದ್ದಿರೋ ಪಾತ್ರನ ತಗೊಳಕ್ಕೆ ಹೋಗ್ಬೇಕಾದ್ರೆ ಇಬ್ಬರು ಡಿಕ್ಕಿ ಹೊಡಿತಾರೆ. ಹೊಡೆದಾಗ ನೋವಾಯ್ತಾ ಶಾರದಾ ಅವ್ರೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಇಲ್ಲ ಸುಮ್ಮನೆ ಉಚ್ಕೋತಿದ್ದೀನಿ ಅಂತ ಬೈತಾ ಇರ್ತಾಳೆ. ಹಾಗೆ ಕೋಪದಿಂದ ಗುರಾಯಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ಕಡೆಯಿಂದ ದೀಪು ಅನುಸೂಯ ಬರ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ನೋಡಿ ಇನ್ನೊಂದು ಸಲ ಗುದ್ಕೊಳ್ಳಿಲ್ಲ ಅಂತ ಅಂದರೆ ಇಬ್ಬರಿಗೂ ಕೊಂಬ್ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟನ ನೋಡಿ ಈ ಕಡೆ ಶಾರದಾ ಸಿದ್ದಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಅಂತ ಸಿದ್ದನ ಹಗ್ ಮಾಡ್ಕೊಂಡು ಸಿದ್ದು ಮುದ್ದಾಡ್ತಾ ಇರ್ತಾನೆ. ಹಾಕಿ ಸಮ್ಮರ್ ಕ್ಯಾಂಪ್ ಹೇಗಿತ್ತು ಮಗಳೇ ಅಂತ ಕೇಳ್ತಿರ್ಬೇಕಾದ್ರೆ ಸೂಪರ್ ಆಗಿತ್ತು, ಅಲ್ಲಂತೂ ನನಗೆ ಸಿಕ್ಕಾಬಟ್ಟೆ ಜನ ಫ್ರೆಂಡ್ಸ್ ಆದ್ರ ಜೊತೆಗೆ ಮಿಸ್ ಅಂತೂ ಸಿಕ್ಕಾಬಟ್ಟೆ ಕೇರ್ ಮಾಡ್ತಿದ್ರು ಅಪ್ಪ. ಆದರೆ ಒಬ್ಬ ಹುಡುಗ ಸಿಕ್ಕಾಬಟ್ಟೆ ಕಿಟ್ಲೆ ಮಾಡ್ತಾ ಇದ್ದ. ಮ್ಯಾಮ್ ಕೇಳಿದ್ರು ಅವನು ನನ್ನ ಮಾತು ಕೇಳ್ದಲೆ ಕಿಟ್ಲೆ ಮಾಡ್ತಿದ್ದ, ಅದಕ್ಕೆ ಅವನು ಕೂದಲನ್ನೆಲ್ಲ ನುಲ್ಸುತ್ತಿದ್ದೆ ಅಂತ ನಗಾಡ್ಕೊಂಡು ದೀಪು ಹೇಳ್ತಿರ್ಬೇಕಾದ್ರೆ, ಆ ರೀತಿ ಎಲ್ಲ ಮಾಡಬಾರ್ದು ಬಂಗಾರ, ಮ್ಯಾಮ್ಗೆ ಹೇಳಿದರೆ ಸಾಕು ಅವ್ರು ಸರಿ ಮಾಡ್ತಾರೆ, ಈ ರೀತಿ ಫ್ರೆಂಡ್ಸ್ ಜೊತೆ ಕಿತ್ತಾಡಬಾರ್ದು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಸರಿಯಮ್ಮ ಅಂತ ಅಂದಾಗ, ಹೌದಾ ಅಷ್ಟಕ್ಕೂ ಆರತಿ ಬರ್ತೀನಿ ಅಂತ ಹೇಳಿದ್ಲು, ಬಂದ್ಲ ಸಿದ್ಧಾರ್ಥ ಅವರೇ ಅಂತ ಅನುಸೂಯ ಕೇಳಬೇಕಾದ್ರೆ, ಹ್ಞೂ ಅಮ್ಮ ಬಂದು ಆಲ್ರೆಡಿ ಹೋಗಾಯಿತು, ಆದರೆ ಒಂದು ಗುಡ್ ನ್ಯೂಸ್ ಕೊಟ್ಟೋದ್ಲು, ಒಂದು ರೆಸ್ಟೋರೆಂಟ್ ಹರಾಜಿದೆಯಂತೆ, ನಾವಿಬ್ಬರು ತೊಗೋಬೇಕಂತ ಡಿಸೈಡ್ ಮಾಡಿದ್ವಿ ಅಂತ ಅಂದಾಗ ಅನುಸೂಯ ಶಾರದಾ ಮುಖ ನೋಡ್ತಿರ್ಬೇಕಾದ್ರೆ ಏನು ಮಾತಾಡದೆ ಸೈಲೆಂಟಾಗಿ ನಿಂತಿರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ವಿಮಲನ ಹತ್ರ ಮಾತಾಡ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನೋಡ್ರಿ ಇವತ್ತೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಹೆಂಗಸು ತುಂಬ ಹುಷಾರು ತಪ್ಪಿಟ್ಟಿದ್ದಾಳೆ, ಇಷ್ಟು ದಿನ ಚೆನ್ನಾಗಿದ್ಲಂತೆ, ಇವಾಗ ಹುಷಾರು ತಪ್ಪಿದ ತಕ್ಷಣ ಅವಳಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗಂಡಸು ಇನ್ನೊಂದು ಹುಡುಗಿನ ಮದುವೆ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಮುರಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ವಿಮಲನು ಸಹ ಹೇಳ್ತಾ ಇರ್ತಾಳೆ, ಆದರೆ ನೀವು ಅಂಥವ್ರಲ್ಲ ಬಿಡಿ, ಒಳ್ಳೆ ಗಂಡ, ನಿಮ್ಮಂಥ ಗಂಡನ ಪಡೆಯೋಕ್ಕೆ ನಾನು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೆ. ಏಕೆಂತಂದರೆ ಎಷ್ಟು ವರ್ಷಗಳಿಂದ ನಾನು ವೀಲ್ ಚೇರಲ್ಲಿದ್ದೀನಿ, ಆದರೆ ಸ್ವಲ್ಪನೂ ನೀವು ಬೇಜಾರು ಮಾಡ್ಕೊಳ್ದೆ ನನ್ನನ್ನು ಇಷ್ಟು ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇದ್ದೀರಾ, ನಿಮ್ಮಂಥ ಗಂಡ ಎಲ್ಲರಿಗೂ ಸಿಗಲ್ಲ ಬಿಡ್ರಿ ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಇವನಿಗಂತೂ ಒಳಗೆ ಸಂಕಟ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಜಗತ್ತಿನಲ್ಲಿ ನಿಮ್ಮಂಥ ಒಳ್ಳೆಯವರು ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಆ ವಿಡಿಯೋ ತೋರಿಸ್ತೀನಿ ಅದಕ್ಕೊಂದು ಕಮೆಂಟ್ ಮಾಡಿ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಿದ್ದಾರೆ, ನಿಮ್ಮಂಥ ಒಳ್ಳೆಯವರು ಪ್ರಪಂಚದಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಆ ವಿಡಿಯೋ ತೋರಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ಅಮ್ಮ ಅಪ್ಪ ನೀವಿಬ್ರು ಇಲ್ಲೇ ಇದ್ದೀರಾ, ನಾನು ನಿಮಗೆ ಗುಡ್ ನ್ಯೂಸ್ ಹೇಳ್ಬೇಕಂದಾಗ ಅಷ್ಟೊತ್ತಿಗೆ ಮುರಳಿಗೆ ಫೋನ್ ಬರ್ತಾ ಇರುತ್ತೆ. ಅರ್ಜೆಂಟ್ ಒಂದು ಕಾಲ್ಸ್ ಬರ್ತಿದೆ, ನಾನು ಅಟೆಂಡ್ ಮಾಡಬೇಕು, ನೀವಿಬ್ರು ಮಾತಾಡಿ ಅಂತ ಹೋಗ್ತಾ ಇರ್ತಾನೆ. ಇದೇನು ಗುಡ್ ನ್ಯೂಸ್ ಹೇಳು ಆರ್ತಿ ಅಂತ ಅನ್ಬೇಕಾದ್ರೆ, ನೀವು ಹೇಳಿದ್ರಲ್ಲ ರೆಸ್ಟೋರೆಂಟ್ ಹರಾಜಿಗಿರೋ ಬಗ್ಗೆ ಅಣ್ಣನಿಗೆ ಹೇಳಿದೆ, ಅಣ್ಣ ಖುಷಿಯಿಂದ ಒಪ್ಕೊಂಡ, ಅಣ್ಣ ಅದಕ್ಕೆ ಇಬ್ಬರು ಸಹ ತೊಗೊಳಕ್ಕೆ ಒಪ್ಕೊಂಡಿದ್ದಾರಮ್ಮ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಇನ್ಮೇಲೆ ನಮ್ಮ ಅಣ್ಣ ಚಿಕ್ಕ ಅಂಗಡೀಲಿ ಬೀದಿಲಿ ನಿಂತ್ಕೊಂಡು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇವೆಲ್ಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಂತೂ ಇಂಥ ರೆಸ್ಟೋರೆಂಟ್ ಆರಂಭಿಸಿದ್ದು ತೊಗೊಂಡ್ರೆ ನಾನು ವಿಶೇಷ ಪೂಜೆನ ಮಾಡಿಸ್ತೀನಿ ಅಂತ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೇನೆ ನನ್ನ ಮಗ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಇವರಿಬ್ಬರು ಮಾತಾಡೋದನ್ನು ಕದ್ದು ಮುಚ್ಚಿ ಪಾರಿಜಾತ ಕೇಳ್ಕೊಂಡು, ಅಲ್ಲ ಅಮ್ಮ ಮಗಳು ಓಡೋಳಿಗೆ ಪ್ಲ್ಯಾನ್ ಮಾಡಿಕೊಂಡು ಸಿದ್ಧಿಗೆ ರೆಸ್ಟೋರೆಂಟ್ ಕೊಡಿಸ್ಬೇಕಂತ ಮಾತಾಡ್ಕೊಂಡಿದ್ದಾರೆ, ಅದೇ ಕೊಡಿಸ್ತಾರೆ, ನಾನು ನೋಡ್ತೀನಿ, ಈ ವಿಷಯನ ಆದಷ್ಟು ಬೇಗ ಹೋಗಿ ಗೋಲ್ಡಿ ಹೇಳ್ತೀನಿ, ಅದು ಹೇಗೆ ಸಿದ್ದು ರೆಸ್ಟೋರೆಂಟ್ ತಗೋತಾನೋ ನಾನು ನೋಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ರೋಡುದ್ದಕ್ಕೂ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ, ಏನಾಯಿತು ಶಾರದಾ ಅವರೇ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ, ರೆಸ್ಟೋರೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲ ಸರ್ ಅಷ್ಟು ದೊಡ್ಡ ರೆಸ್ಟೋರೆಂಟ್ನ ನಡೆಸೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ನಮ್ಮ ಹತ್ರ ಅಷ್ಟು ದುಡ್ಡು ಎಲ್ಲಿದೆ, ಸಾಲ ಮಾಡಿ ಹೇಗೋ ಫುಡ್ ಟ್ರಕ್ನ ತೊಗೊಂಡಿದ್ವಿ, ಆದರೆ ಅಷ್ಟು ಬಿಸ್ನೆಸ್ ಏನು ನಮಗೆ ತೀರಿಸೋವಷ್ಟು ಸಿಕ್ಕಿಲ್ಲ, ಇನ್ನೂ ಬಡ್ಡಿನೂ ಕೊಟ್ಟಿಲ್ಲ, ಅಂಥದ್ರಲ್ಲಿ ಇಷ್ಟು ದುಡ್ಡನ್ನ ಎಲ್ಲಿ ಹೊಂದಿಸೋದು ಅಂತ ಅಂದಾಗ, ಹುಟ್ಟಿಸಿದ ದೇವರು ಖಂಡಿತ ಹುಲ್ ಮೈಸಲ್ಲ, ಏನಾರೋ ಒಂದು ದಾರಿ ತೋರಿಸ್ತಾನೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್ ಅವರಿಗೆ ಲಾಸ್ ಆಗಿರೋದಕ್ಕಲ್ವಾ ಅದನ್ನು ಹರಾಜಾಕಿರೋದು, ಅಂಥದ್ರಲ್ಲಿ ನಾವು ಹೋಗಿ ಅದನ್ನು ತೊಗೊಂಡ್ರೆ ನಮಗೆ ಅಷ್ಟೊಂಥರ ಬಿಸ್ನೆಸ್ ಆಗುತ್ತಾ ಸರ್, ಪದೇ ಪದೇ ನಮ್ಮ ಗುಂಡಿಗೆ ಬಿದ್ದರೆ ಖಂಡಿತ ನಮ್ಮ ಕೈಲಿ ಎದ್ದೇಳೋಕ್ಕಾಗಲ್ಲ ಅಲ್ವಾ ಅಂತ ಅಂದಾಗ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತಾನೆ, ಇನ್ನೇನು ಸರ್ ಆಲ್ರೆಡಿ ಸಿಕ್ಕಾಬಟ್ಟೆ ಲಾಸಲ್ಲಿದ್ದೀವಿ, ಅಂಥದ್ರಲ್ಲಿ ಮತ್ತೆ ಅದಕ್ಕೆ ಕೈ ಹಾಕಿದರೆ ತೊಂದರೆ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಮಾತಾಡ್ತಿರ್ಬೇಕಾದ್ರೆ ಇವರು ಮಾತಾಡಿದ್ರೆ ಒಟ್ಟಾರೆ ಜನಗಳೆಲ್ಲ ಕೇಳಿಕೊಂಡು ಅಲ್ಲಿ ಸಿದ್ದು ಶಾರದಾ ಹತ್ರ ಮಾತಾಡೋಕ್ಕೆ ಬರ್ತಾರೆ. ಬಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ಶಾರದಾ ಬೇಜಾರು ಮಾಡ್ಕೋಬೇಡ, ನೀವಿಬ್ಬರು ಕೈ ಹಾಕಿ ಏನೇ ಕೆಲಸ ಮಾಡಿದ್ರು ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಒಟ್ಟಾರದ ಅಜ್ಜಿಯಾಗಿ ಹೆಂಗಸರು ಹೇಳ್ತಾ ಇರ್ತಾರೆ. ಒಟ್ಟಾರದ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ, ಈ ಚಿಕ್ಕ ಹೋಟೆಲ್ನ ಮಾಡಿ ಇಷ್ಟೊಂಥರ ದುಡಿತಾ ಇದೆಯಾ ಶಾರದಾ, ನನಗೂ ಸಹ ಸಂಸಾರ ಮಾಡೋಕ್ಕೆ ದುಡ್ಡು ಕೊಡ್ತಿದ್ಯಾ, ಹಾಗೆ ನೀನು ಮಾಡ್ಕೋತಾ ಇದೆಯಾ, ನಾನೊಂದು 30 ಜನಕ್ಕೆ ಇಡ್ಲಿ ಮಾಡ್ತಾ ಇದ್ದೆ, ಆದರೆ ಇವಾಗ ಇಷ್ಟು ಜನಕ್ಕೆ ತಿಂಡಿ ಎಲ್ಲ ಮಾಡ್ತಿದ್ಯಾ ಅಂತಂದಮೇಲೆ ಖಂಡಿತ ಅಲ್ಲಿ ಮಾಡ್ತೀಯ ಕಣೆ, ಟೆನ್ಷನ್ ತಗೋಬೇಡ ಅಂತ ಅಂದಾಗ, ಅದು ತುಂಬ ದೊಡ್ಡ ರೆಸ್ಟೋರೆಂಟ್ ಅಜ್ಜಿ, ಲಾಸ್ ಆದರೆ ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಕೈಲಿ ಖಂಡಿತ ಅದೃಷ್ಟ ಇದೆ, ಹಾಗೆ ತುಂಬ ಕಷ್ಟಪಟ್ಟು ಕೆಲಸ
ಮಾಡ್ತೀರಾ ಶಾರದಾ ಅವರೇ, ನಾವು ಎಲ್ಲಿ ಶ್ರಮದಿಂದ ಕೆಲಸ ಮಾಡ್ತೀವೋ ದೇವರು ಖಂಡಿತ ನಮಗೆ ಆದಾಯ ಲಾಭನ ಕೊಡ್ತಾನೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕರೆಕ್ಟಾಗಿ ಹೇಳ್ತಾ ಸಿದ್ದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ನೀನು ಧೈರ್ಯವಾಗಿರಬೇಕು, ಧೈರ್ಯವಾಗಿ ನಾವು ಮೊದಲನೇ ಹೆಜ್ಜೆ ಇಟ್ಟಿದ್ರೆ ಖಂಡಿತ ಜೀವನದಲ್ಲಿ ಮುಂದೆ ಬರ್ತೀವಿ, ನಿನ್ನ ಜೊತೆ ಗಂಡ ಇದ್ದಾನೆ, ಅವ್ನು ಕಷ್ಟಪಡೋ ಶ್ರಮಕ್ಕೆ ನೀನಿದೆಯಾ, ಖಂಡಿತ ನೀವಿಬ್ಬರಿಗೂ ಒಳ್ಳೇದಾಗುತ್ತೆ, ದೇವ್ರ ಮೇಲೆ ಭಾರ ಹಾಕಮ್ಮ ಅಂತ ಅಂದಾಗ ಬಡ್ಡಿ ಬಂಗಾರಮ್ಮನು, ಶಾರದಮ್ಮ ಅವರೇ ನೀವು ಈ ಕೆಲಸನ ಬಿಡಬೇಡಿ, ನೀವು ಯಾವುದಾದ್ರೂ ಕೆಲಸ ಹಿಡ್ಕೊಂಡ್ರೆ ಖಂಡಿತ ಆಟವಾಗಿ ಮಾಡ್ತೀರಾ, ನಮಗೆಲ್ಲರಿಗೂ ನಂಬಿಕೆ ಇದೆ, ನೀವು ಧೈರ್ಯ ಮಾಡಿ ಅಂತ ಒಟ್ಟಾರೆ ಜನ ಎಲ್ಲರೂ ಸಹ ಶಾರದಾ ಸಿದ್ಧಿಗೆ ಧೈರ್ಯ ತುಂಬ್ತಾ ಇರ್ತಾರೆ. ಹಾಗೆ ಒಟ್ಟಾರೆ ಜನಗಳೆಲ್ಲರೂ ಸಹ ಒಪ್ಕೊಳ್ಳಿ ಶಾರದವ್ರೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಇವರೆಲ್ಲ ನಿಮ್ಮ ಮೇಲೆ ಇಷ್ಟೊಂಥರ ನಂಬಿಕೆ ಇಟ್ಟಿದ್ದಾರೆ, ಆದರೆ ನಿಮ್ಮ ಮೇಲೆ ನೀವು ಏನಕ್ಕೆ ಕೋಪ ಮಾಡ್ಕೋತಿದ್ದೀರಾ ಅಂತ ಅಂದಾಗ, ಇದು ಕೋಪ ಅಲ್ಲ ಸರ್, ನಿಮಗೆ ನಂಬಿಕೆ ಇದೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಅನಿಸ್ತಿದೆಯೇ ಸಿದ್ಧ ಸರ್ ಅಂತ ಅನ್ಬೇಕಾದ್ರೆ, ಖಂಡಿತ ನನಗೆ ಅನಿಸ್ತಿದೆ 100% ನಾವು ಗೆಲ್ತೀವಿ ಶಾರದಾ ಅವರೇ, ನೀವು ಒಪ್ಕೊಡ್ರಿ ಅಂತ ಅನ್ಬೇಕಾದ್ರೆ, ಅಪ್ಪ ಅಮ್ಮ ಇಬ್ಬರು ಏನಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ, ಹೆಡ್ ಟೈಲ್ ಹಾಕೋಣ, ನಾವು ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ ಇಲ್ವಾ ಅಂತ ಹೆಡ್ ಟೈಲ್ ಹಾಕ್ತಾ ಇದ್ವಿ, ಹೆಡ್ ಬಂದರೆ ಖಂಡಿತ ಗೆಲ್ತೀವಿ ಅಂತ ಆ ರೀತಿ ಆಟ ಆಡೋಣ ಅಂತ ಅಂದಾಗ ದೀಪು ಒಂದು ಕಾಯಿನ್ ತಗೊಂಡು ಎದ್ದ ತಕ್ಷಣ ಅದರಲ್ಲಿ ಹೆಡ್ ಬರುತ್ತೆ. ನೋಡಿ ಶಾರದಾ ಅವರೇ, ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ, ನಮ್ಮ ದೀಪು ಸರಿಯಾದ ಟೈಮಿಗೆ ಬಂದು ನಮಗೊಂದು ದಾರಿನ ತೋರಿಸಿದ್ದಾಳೆ, ದೇವ್ರ ಮೇಲೆ ಭಾರ ಹಾಕಿ ನಾವು ಮುನ್ನುಗ್ಗೋಣ ಅಂತ ಅಂದಾಗ ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಸರ್ ಅಂತ ಈ ಕಡೆ ಶಾರದಾ ಒಪ್ಕೊಂಡ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಎಲ್ಲ ಖುಷಿಯಿಂದ ಇರ್ತಿರ್ಬೇಕಾದ್ರೆ ಕುಡ್ಕ ಮಂಜನ ಹೇಳ್ತಾ ಇರ್ತಾನೆ, ಯು ಡೋಂಟ್ ವರಿ ಶಾರದಾ ಅವರೇ, ಮುಂದೆ ಹೆಜ್ಜೆ ಇಟ್ಟಿದ್ದೀರಾ, ನಿಮಗೆಲ್ಲ ಒಳ್ಳೇದಾಗಿ ಆಗುತ್ತೆ, ಮಂಗಳಮ್ಮ ಮತ್ತು ನಾನು ಬಂದು ಫಸ್ಟ್ ಬಾಳ್ಗೆ ಮಾಡ್ತೀವಿ, ಈ ಅಮ್ಮಮ್ಮ ತಿಂಡಿ ಬಂಡಿಗೆ ಬರ್ತಿದ್ರಲ್ಲ ಜನ, ಅದಕ್ಕಿಂತ 10% ನಿಮ್ಮ ಅಂಗಡಿಗೆ ಬರ್ತಾರೆ ನೋಡಿ ಅಂತ ಅಂದಾಗ ಎಲ್ಲರೂ ತಾತ ಮಾತಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿರೋ ಫ್ರೆಂಡ್ ಹತ್ರ ಒಬ್ರ ಹತ್ರ ಮಾತಾಡಿದೆ, ಕಂಪನಿ ಮೊದಲಿನ ಥರ ಆಗಬೇಕು ಅಂತಂದರೆ ಪ್ರೊಡಕ್ಷನ್ ತುಂಬ ಚೆನ್ನಾಗಿರ್ಬೇಕಂತೆ, ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರ್ಬೇಕಂತೆ ಹಂಗಂತ ಹೇಳಿದರು. ನಾವು ಅದನ್ನೆಲ್ಲ ಮಾಡಬೇಕು ಅಂತಂದರೆ ಒಳ್ಳೆ ಇನ್ವೆಸ್ಟರ್ ಬೇಕು, ಇನ್ವೆಸ್ಟರು ಸಹ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗಿ ಮಾತಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳಿ ಅದನ್ನೇನು ಮ್ಯಾನೇಜ್ ಮಾಡಬೇಕು ದಶರಥ ಅನ್ಬೇಕಾದ್ರೆ, ಅಪ್ಪ ನೀವು ತಲೆ ಕೆಡಿಸ್ಕೊಬೇಡಿ, ನಮ್ಮ ಕಂಪನಿ ಮೊದಲಿನ ಥರ ಆಗೋಕ್ಕೆ ನಾನು ಖಂಡಿತ ಏನಾದರೂ ಮಾಡ್ತೀನಿ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಜ್ಯೋತಿಕಾ ಬರ್ತಾರೆ. ಜ್ಯೋತಿಕಾ ಬಂದುಬಿಟ್ಟು, ತಾತ ನನ್ನ ಮೇಲೆ ನಿಮ್ಗೆ ಇನ್ನೂ ಕೋಪ ಇದೆಯಾ ಅಂತ ಕೇಳಬೇಕಾದ್ರೆ, ನೋಡಮ್ಮ ನಾವು ಒಬ್ಬರ ಮೇಲೆ ತುಂಬ ನಂಬಿಕೆ ಇಟ್ಟು ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಾಗ ಅವರು ತುಂಬ ಲಾಸ್ ಮಾಡಿ ನಿರಾಶೆ ಮಾಡಿದಾಗ ಕೋಪ ಬರೋದು ತುಂಬ ಸಹಜ, ಇದು ಮನುಷ್ಯನ ಸ್ವಭಾವ ಗುಣ, ಏನು ಮಾಡೋಕ್ಕಾಗಲ್ಲ, ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ಅದನ್ನೆಲ್ಲ ನೀನು ಕಳ್ಕೊಂಡೆ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡಿ, ಯಾವುದೋ ಫ್ರಸ್ಟ್ರೇಷನಲ್ಲಿ ಆ ರೀತಿ ಮಾಡಿದೆ, ಕಂಪನಿಗೆ ಸಿಕ್ಕಾಬಟ್ಟೆ ಲಾಸ್ ಮಾಡಿದೆ, ಆದರೆ ನೀವು ಕೊಟ್ಟಿರೋ ಟೈಮಲ್ಲಿ ನಾನು ಅದನ್ನು ಫುಲ್ಫಿಲ್ ಮಾಡ್ತೀನಿ, ನಾನು ನಿಮ್ಮ ಮಗಳು, ನಾನು ಸೋಲನ್ನ ಒಪ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ ಅಂತ ಅಂದಾಗ, ಏನೋ ಸರಿ ಅದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸರಿಯಾಗಿ ಯೋಚನೆ ಮಾಡಿ ಮಾಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ಇನ್ನೊಂದು ವಿಷಯ ತಾತ ಏನು ಗೊತ್ತಾ ತಾತ, ನಾನು ಒಂದು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಪಾರಿಜಾತ, ಏನೋ ಬಿಸ್ನೆಸ್ ಮಾಡ್ತೀಯಾ, ನೀನು ಮಾಡಿದರೆ ನಿನ್ನ ಟ್ಯಾಲೆಂಟಿಗೆ ಸಿಕ್ಕಾಬಟ್ಟೆ ಕೈ ಎತ್ತುತ್ತೆ ಬಿಡು ಅಂತ ಅಂದಾಗ ತಾತ ಗುರಾಯಿಸ್ತಾ ಇರ್ತಾರೆ. ಹಾಗೆ ಏನು ಬಿಸ್ನೆಸ್ ಮಾಡಬೇಕು ಈಗೇನಕ್ಕೆ ಯೋಚನೆ ಬಂತು ಅಂತ ಅನ್ಬೇಕಾದ್ರೆ, ನಾನೊಂದು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಾತ ಅಂತ ಅಂದಾಗ, ಅಲ್ಲ ಕಣಮ್ಮ ನಿನಗ್ಯಾಕಿಂತ ಯೋಚನೆ ಬಂತು, ಗಂಧ ಗಾಳಿ ಏನೂ ಗೊತ್ತಿಲ್ಲ, ಅದು ನಮ್ಮ ಪ್ರೊಫೆಷನಲ್ಲು ಅಲ್ಲ, ಹೋಗಿ ಕೈ ಸುಟ್ಕೋಬೇಕಾಗುತ್ತೆ, ಇಂಥ ಬಿಸ್ನೆಸ್ ಬೇಡ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಅಪ್ಪ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅವ್ರು ಹೇಳ್ದಂಗೆ ಮಾಡು, ಮೊದಲೇ ಕಂಪನಿ ಥರ ಲಾಸ್ ಆಗಿದೆ, ಅದನ್ನು ಮೊದಲು ಫುಲ್ಫಿಲ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡುವಂಥ ದಶರಥ ಹೇಳ್ತಿರ್ಬೇಕಾದ್ರೆ, ನೋಡಿ ಡ್ಯಾಡ್ ಆಲ್ರೆಡಿ ಆ ಹೋಟೆಲ್ ತುಂಬ ಲಾಸ್ ಆಗಿದೆ, ಜೊತೆಗೆ ಹರಾಜಾಗಿದೆ, ಆ ಚಿಕ್ಕ ಹೋಟೆಲ್ನ ನನ್ನ ಕೈಲಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಮಾಡ್ತೀನಿ, ಪ್ಲೀಸ್ ಒಂದು ಅವಕಾಶ ಕೊಡಿ ಡ್ಯಾಡ್ ತಾತ ಅನ್ಬೇಕಾದ್ರೆ, ನೋಡಮ್ಮ ಬೇಡ ಅಂದರೆ ಬೇಡ, ಸುಮ್ಮನೆ ಗೊತ್ತಿದ್ದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಅದ್ರ ಬದಲು ನಮ್ಮ ಕಂಪನಿ ಏನಾಗಿ ಲಾಸ್ ಆಗಿದೆ ಅದನ್ನು ತುಂಬು, ಜೊತೆಗೆ ನಾವು ಇರೋದನ್ನ ಕಳ್ಕೊಳ್ದಂಗೆ ನೋಡ್ಕೊ, ನಿನಗೇನು ಗೊತ್ತಾಗಲ್ವಾ ಬಿಸ್ನೆಸ್ ಬಗ್ಗೆ, ಏನು ಗೊತ್ತು ನಿನಗೆ, ಅದೇನು ಮಕ್ಕಳಾಟ ಅಂತ ಬೈಕೊಂಡು ತಾತ ಹೋಗ್ತಾ ಇದ್ದರೆ ಈ ಕಡೆ ಗುರಾಯಿಸ್ತಾ ಇರ್ತಾಳೆ. ಹಾಗೆ ದಶರಥ ಮಾತ್ರ ಜ್ಯೋತಿಕನೇ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನಾಚಿಕೆಯಾಗಿ ಹೊರಟೋಗ್ತಿರ್ಬೇಕಾದ್ರೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ಆಗಲೇ ಹತ್ತು ಕರೆದು ಸುಮಿತ್ರನ ಹತ್ರ ನಾನು MD ಆಗ್ತೀನಿ, ಕಂಪನಿ ಲಾಸ್ ಆಗಿರೋದನ್ನ ಫುಲ್ಫಿಲ್ ಮಾಡ್ತೀನಿ ಅಂತ ಗೋಳೋ ಅಂತ ಕಣ್ಣೀರು ಆಗ್ತಿದ್ಲು, ಇವಾಗ ನೋಡಿದರೆ ಸಡನ್ನಾಗಿ ರೆಸ್ಟೋರೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಕಾರಣ ಇಲ್ದಲೇ ಜ್ಯೋತಿಕಾ ಏನೂ ಹೇಳೋದಲ್ಲ ಅಂಥದ್ರಲ್ಲಿ ಏನು ಪ್ಲ್ಯಾನ್ ಮಾಡಿದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಶಾರದಾ ದೀಪು ಪುಟ್ಟನಿಗೆ ಪ್ರೀತಿಯಿಂದ ಊಟ ಮಾಡಿಸ್ತಾ ಹೇಳ್ತಾ ಇರ್ತಾಳೆ, ಬಂಗಾರ ನಿನಗೆ ಊಟ ಮಾಡಿಸಿ ಎಷ್ಟು ದಿನ ಆಯಿತು, ನನಗಂತೂ ತುಂಬ ಬೇಜಾರಾಯಿತು ನಿನ್ನ ಬಿಟ್ಟಿರೋಕ್ಕೆ ಅಂತ ಅಂದಾಗ, ಹೌದಮ್ಮ ನನಗೂ ಬೇಜಾರಾಯಿತು, ಅಲ್ಲಿ ಕತೆ ಹೇಳೋರು ಯಾರೂ ಇಲ್ಲ, ಹಾಗೆ ಕಾಲ ಮೇಲೆ ಮಲ್ಸ್ಕೊಳ್ಳೋರು ಯಾರೂ ಇಲ್ಲ ಅಮ್ಮ, ನನಗಂತೂ ಸಿಕ್ಕಾಪಟ್ಟೆ ಆಳು ಬರ್ತಿತ್ತು ಅಂತ ಅಂದಾಗ ಸೊಳ್ಳೆ ಕುಟ್ಟೆಲ್ಲ ಕಚ್ಚಿಸ್ಕೊಂಡು ಮುಖ ಎಲ್ಲ ಯಾವ ರೀತಿ ಕಲೆ ಆಗಿದೆ ನೋಡು ಬಂಗಾರ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದು, ಶಾರದವ್ರೆ ಈಗಷ್ಟೇ ನನ್ನ ಫ್ರೆಂಡ್ ಜೊತೆ ಮಾತಾಡಿದೆ ಆ ರೆಸ್ಟೋರೆಂಟ್ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ. ಏನಂತ ಅಂದರು ಸರ್ ನಿಮ್ಮ ಫ್ರೆಂಡು, ಅದಕ್ಕೆ ದುಡ್ಡು ಎಷ್ಟಾಗುತ್ತಂತೆ ಸರ್ ಅಂತ ಅಂದಾಗ, ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋದಂತೆ, ಮೊದಲು ಒಂದು ಚೆನ್ನಾಗಿರೋ ತಿಂಡಿನ ಮಾಡ್ಕೊಂಡು ಹೋಗ್ಬೇಕಂತ, ಅದನ್ನು ಟೇಸ್ಟ್ ಮಾಡಿದ್ಮೇಲೆ ಅವರು ಟೆಂಡರ್ಗೆ ನಮ್ಮನ್ನು ಕರಿತಾರಂತೆ ಅಂತ. ಹಾಗೆ ಶಾರದಾ ತುಂಬ ಬೇಜಾರಿಂದ ಕೇಳ್ತಾ ಇರ್ತಾಳೆ, ಅಲ್ಲ ಸರ್ ಈ ಡಿಸಿಷನ್ನ ನೀವು ಒಬ್ಬರೇ ತೊಗೋಬೋದಿತ್ತು, ನನ್ನ ಅಭಿಪ್ರಾಯ ಏನು ಕೇಳ್ತಿದ್ದೀರಾ ಅಂತ ಅಂದಾಗ, ಯಾಕೆ ಅಂತಂದರೆ ಇದು ನನ್ನ ಬದುಕಲ್ಲ ನಮ್ಮ ಬದುಕು, ಅದಕ್ಕೋಸ್ಕರ ನಾನು ನಿಮ್ಮ ಅಭಿಪ್ರಾಯನ ಕೇಳ್ತಾ ಇದ್ದೀನಿ ಅಂತ ಅಂದಾಗ,
ಆದರೂ ಸರ್ ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಬಾರ್ದಿತ್ತು ಸರ್ ಅಂತ ಅನ್ಬೇಕಾದ್ರೆ, ಹೌದು ನಾನು ಕರೆಕ್ಟಾಗೇ ಮಾಡ್ತಾಯಿದ್ದೀನಿ, ನಮಗೋಸ್ಕರ ತಾನೇ ಮಾಡ್ತಾ ಇರೋದು, ನೀವೇ ನನ್ನ ನಮ್ಮ ಬದುಕು ಚೆನ್ನಾಗಿರ್ಬೇಕಂತ ಇಷ್ಟೆಲ್ಲ ಪ್ಲಾನ್ ಮಾಡಿ ನಾನು ಈ ರೀತಿ ಮಾಡ್ತಾ ಇರೋದು ಅಂತ ಸಿದ್ದು ಹೇಳ್ತಾ ಇದ್ರೆ, ಶಾರದಾ ಏನು ಮಾತಾಡದೆ ಸೈಲೆಂಟಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ನೋಡಿ ನೀವೇ ನನ್ನ ಪ್ರಪಂಚ, ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದು, ಅಷ್ಟಕ್ಕೂ ನೀವು ಆಣೆ ಪ್ರಮಾಣ ಮಾಡ್ಕೊಂಡಿದ್ದಕ್ಕೆ ತಾನೇ ನಾನು ಹೋಟೆಲಿಗೆ ಬರ್ತಾ ಇಲ್ಲ, ಇಲ್ಲಾಂದರೆ ಬರ್ತಿದ್ದೆ ಅಂತ ಅಂದಾಗ, ಓ ಹಂಗಂದ್ರೆ ಅದ್ರ ಪ್ರಭಾವದಿಂದ ರೆಸ್ಟೋರೆಂಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಹೌದು ದೊಡ್ಡ ಬಿಸ್ನೆಸ್ ಮಾಡಬೇಕಂತ ಹೊರಟಿದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೇನು ಕೊಡಲ್ವಾ ಶಾರದವ್ರೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಸರ್ ಕೊಡೋಗೆ ನನ್ನ ಹತ್ರ ಏನೂ ಇಲ್ಲ ಸರ್ ಅಂತ ಶಾರದಾ ಓಡೋಗ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಸರ್ಗೆ ಹಿಡ್ಕೊಂಡ ತಕ್ಷಣ ಅವಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ನಿಮ್ಮನ್ನು ಹೋಗೋಕೆ ಎಲ್ಲೂ ಬಿಡಲ್ಲ ಕಣ್ರಿ, ನನಗೇನಾದರೂ ಕೊಡಲೇಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಪ್ಲೀಸ್ ಸರ್ ನಾನು ಸರ್ನ ಬಿಟ್ಬಿಡಿ ಅಂತ ಅಂದಾಗ, ಹಾಗೆ ಹತ್ರ ಬಂದ ತಕ್ಷಣ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ, ನಿಮ್ಮ ಸೆರಿಗೆಗೆ ದೋಸೆ ಇಟ್ಟು ಮೆತ್ಕೊಂಡಿತ್ತು ಕಣ್ರಿ, ಅದನ್ನು ಹೊರ್ಸಕ್ಕೆ ಇಟ್ಕೊಂಡೆ ಅಂತ ತನ್ನ ಖರ್ಚಿಪ್ಪಲ್ಲಿ ಓಡಿಸ್ತಾ ಇದ್ರೆ, ಇವಳಿಗಂತೂ ಸಿಕ್ಕಾಪಟ್ಟೆ ನಗು ಬಂದು ತನ್ನ ಪಡೆಗೆ ತನ್ನ ನಗಾಡ್ಕೊಂಡು ಹೋಗ್ತಾ ಇದ್ರೆ, ಸಿದ್ದು ಅವಳು ನೋಡಿ ನಗಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಕನ್ಸು ಕಾಣ್ತಾ ನಿಂತ್ಕೋತಾನೆ. ಶಾರದಾ ಜೊತೆ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡೋ ರೀತಿ ಸಿದ್ದು ಕನ್ಸು ಕಾಣ್ಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.